ಸಾಸಿವೆ ಮಾರಿದ್ದಕ್ಕೆ ತೆಗೆದೇ ಬಿಟ್ರು ಜೀವವನ್ನ. ಸಾಸಿವೆಯಲ್ಲಿ ಹೋಯ್ತು ಓರ್ವ ವ್ಯಕ್ತಿಯ ಪ್ರಾಣ. ಈ ವ್ಯಕ್ತಿಗೆ ಸಾವಿನ ರೂಪದಲ್ಲಿ ಬಂದವರು ಸ್ವಂತದವರೇ. ಮರಕ್ಕೆ ಕಟ್ಟಿ ಹಾಕಿ ನರ್ಕ ತೋರಿಸಿ ಎತ್ತಿ ಬಿಟ್ರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಬುಧವಾರ ನಡೆದ ದುರಂತ ಘಟನೆಯೊಂದರಲ್ಲಿ ರೈತನೊಬ್ಬನನ್ನ ಅವನ ಹೆಂಡತಿ ಮತ್ತು ಪುತ್ರರು ಅವನ ಮನೆಯ ಹೊರಗೆ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿ ಕೊಂದು ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ಅಳಿಸಿ ಹಾಕುವ ಪ್ರಯತ್ನದಲ್ಲಿ ಆರೋಪಿಯು ಮೃತನ ಶವವನ್ನ ಗಂಗಾ ನದಿಗೆ ಎಸೆದಿದ್ದಾನೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ಪ್ರಯತ್ನಿಸಿದ್ದಾರೆ ಅಂತ ವರದಿಯಾಗಿದ್ರೂ ಕೂಡ ಈ ಘಟನೆಯ ಬಗ್ಗೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ ನಂತರ ಈ ವಿಷಯದ ಬಗ್ಗೆ ತನಿಖೆ ಪ್ರಾರಂಭ ಆಗುತ್ತೆ. ಮೃತದೇಹವನ್ನ ನದಿಯಿಂದ ಹೊರತೆಗೆದಿದ್ದು ಆರೋಪಿಗಳ ವಿರುದ್ಧ ಪ್ರಕರಣವನ್ನ ದಾಖಲಿಸಲಾಗಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂದಕಾಸ್ ನಿವಾಸಿ 58 ವರ್ಷದ ದಿನೇಶ್ ಕುಮಾರ್ ಮೌರ್ಯ ಕೆಲವು ದಿನಗಳ ಹಿಂದೆ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಮಾತಿನ ಚಕಮಕಿಯಲ್ಲಿ ತೊಡಗಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮೃತರು ಮನೆಯಲ್ಲಿ ಇರಿಸಲಾಗಿದ್ದ ಸುಮಾರು 50 ಕೆಜಿ ಸಾಸಿವೆಯನ್ನ ಮಾರಾಟ ಮಾಡಿದ್ರು. ಇದಾದ ನಂತರ ಅವರು ಮತ್ತು ಅವರ ಕುಟುಂಬದ ಸದಸ್ಯರ ನಡುವೆ ಘರ್ಷಣೆ ಪ್ರಾರಂಭವಾಗಿತ್ತು. ದಿನೇಶ್ ತನ್ನ ಪತ್ನಿ ಮತ್ತು ಪುತ್ರರೊಂದಿಗೆ ಸಮಾಲೋಚಿಸದೆ ಸಾಸಿವೆಯನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಇದು ಅವರ ಪತ್ನಿಯ ಕೋಪಕ್ಕೆ ಕಾರಣ ಆಗಿಬಿಡುತ್ತೆ. ಇದಾದ ನಂತರ ಗಲಾಟೆ ಭರ್ಜರಿಯಾಗಿ ಜೋರಾಗಿ ಬಿಡುತ್ತೆ. ಜಗಳದ ನಂತರ ದಿನೇಶ್ ಅವರನ್ನ ಮನೆಯ ಹೊರಗಿನ ಬೇವಿನ ಮರಕ್ಕೆ ಕಟ್ಟಿ ಹಾಕಿ ಕೋಲುಗಳಿಂದ ಹೊಡೆದು ಕೊಂದಿದ್ದಾರೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಸಾಕ್ಷ್ಯವನ್ನ ಮರೆ ಮಾಡೋಕೆ ಆರೋಪಿ ನಂತರ ಅವರ ದೇಹವನ್ನ ಗಂಗಾ ನದಿಗೆ ಎಸೆದಿದ್ದಾರೆ. ಆದರೆ ದಿನೇಶ್ ಅವರ ಸೋದರಳಿಯ ಈ ದುರಂತ ಘಟನೆಯ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ದೂರು ಸ್ವೀಕರಿಸೋಕೆ ಹಿಂಜರಿದ್ರೂ ಕೂಡ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ನಂತರ ತನಿಖೆ ಪ್ರಾರಂಭವಾಗಿಬಿಡುತ್ತೆ. ತನಿಖೆಯಲ್ಲಿ ಬಯಲಾಯಿತು ನಿಜವಾದಂತ ಸತ್ಯ. ಸಾಸಿವೆ ವಿಚಾರಕ್ಕೆ ಸ್ವಂತದವರ ಮಧ್ಯೆ ಗಲಾಟೆ ಶುರುವಾಗಿ ಬೇವಿನ ಮರಕ್ಕೆ ಕಟ್ಟಿ ಹಾಕಿ ಈ ಕಲಿಯುಗದಲ್ಲೇ ನರಕವನ್ನ ತೋರಿಸಿ ಆತನ ಜೀವ ಹಾರಿ ಹೋಗೋಕ್ಕೂ ಮುನ್ನ ಇಲ್ಲೇ ನರಕದ ಅನುಭವವನ್ನ ಮಾಡಿಸಿ ನಂತರ ಬರ್ಬರವಾಗಿ ಕೊಲೆ ಮಾಡಿ ಸಾಕ್ಷ್ಯ ನಾಶದ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ್ಯಾವ ಕಾರಣಕ್ಕೆ ಕೊಲೆ ನಡೆದು ಬಿಡುತ್ತೆ ಅಂತ. 50 ಕೆಜಿ ಸಾಸಿವೆಗೋಸ್ಕರ ಒಬ್ಬನ ಜೀವವನ್ನ ತೆಗೆಯೋದಕ್ಕೆ ಸ್ವಂತದವರೇ ಯೋಚಿಸದೇ ಇರೋ ಕಾಲ ಇದು. ಇದ್ರ ಮಧ್ಯ ನೀವುಗಳು ಹುಷಾರ್.